ನನಗೆ ಕ್ಯಾಪ್ ಮುದುಕ ಅಂತ ಹೇಳ್ತಾನೆ. ಅವನಿಗೆ ಎಷ್ಟು ಹಂಬಾಕ್ ಬಂದಿರ್ಬೋದು. ಏನು ಯಾವುದೋ ಒಂದು ಸಂಬಂಧ ಮಗಗ ಗನದ ಹತ್ತು ಅಂತೇಳಿ ಈಗಲೇ ಅವನು ಹಿಡಿಯೋರಿಲ್ಲ. ಅವನು ಬೋರ್ಲಿ ನಮ್ಮನೆ ಬಾಗ್ಲಿಗೆ. ಮತ್ತು ನಾನು ಅವನು ಸಾವುಕಾರಿಕೆ ಇದ್ರೆ ಅವನ ಮನೇಲಿರ್ತದೆ. ನನಗೆ ನಮ್ಮ ಮನೇಲೆಲ್ಲ ಅರ್ಧ ಸೊದ್ರ ಕೊಡೋದು. ಅದಕ್ಕೆ ಅವನು ಹೋದಲ್ಲಿ ಬಂದೆಲ್ಲ ಅಷ್ಟು ಇದು ಮಾಡ್ತಾನೆ. ನನಗೆ ಹಂಗೆ ಹೇಳಿಬಿಟ್ಟ. ಬೇರೆಯವ್ರಿಗೆ ಯಾರಿಗಿನವ್ರಿಗೆ ಅಂತ ಕೇಳಬೇಕು. ನಮ್ಮ ಮನೇಲೆ ಈ ಥರ ಸಸಾರ ಮಾಡೋದು ಕಾಣಲ್ಲ. ಹೇಳೋದು ಹೇಳ್ತಾನೆ ಇದ್ದೀನಿ, ಏನು ಹೋಗೋದು ಹೋಗ್ತಾನೆ ಇದೆ. ಒಂದು ಸಲ್ಲ ಯಾಕೆ ಹಂಗೆ ಹೇಳ್ದ ಹಂಗಾರೆ ಕೇಳಲ್ಲ ಮಾಡೋರ ಮಗನ ಹತ್ರ ಹೇಳೋಕ್ಕಾಗಲ್ಲ. ಏನೇನು ಅಪ್ಪಗೆ ಹಿಂಗೆ ಹೇಳೋದಂದ್ರೆ ಏನು ಹೋಗಿ ಕೇಳೋ ಅಂತ ಏನಿಲ್ಲ. ಇವ್ರಿಗೆ ಯಾರು ಹೇಳಿದ್ರು ಗೊತ್ತಾಗ್ತಿತ್ತು. ಏನು ಗತಿ ಸಾಯದಪ್ಪ, ಈ ಮನಸ್ಸೇ ಹಿಂಗೆ ಮಾಡ್ತಾರಲ್ಲ. ನಿಂಗಣ್ಣೊಬ್ರು ಮಾಡೋದು ಹಂಗೆ. ಮಾತಾಡ್ಬೇಕಾರೆ ಗುಂಜಸ್ಸೇ ಇಲ್ಲ. ಒಂದೊಂದ್ಸತಿ ಸಮ ಕೇಳ್ತದೆ ಕಿವಿ. ಅವ್ರಿಗಾರ ಚರಕ್ಕೆ ಅಲ್ಲೇ ಒಂದೇ ಕೇಳ್ಬೇಕನ. ಆದರೆ ಒಂದು ಸ್ವಲ್ಪ ಕೇಳ್ತೀನಿ. ಎಂದಾರು ಮನೆಗೆ ಬರದೇ ಇರ್ತಾರ. ಈ ಮಾತಾಡೋಣ ಅದೇ ಒಂದು ಇದಾಗ್ತದೆ. ಎಂಥದಲ್ಲಿ ಮಾಡ್ತಾರೆ. ನನ್ನ ಕೆಲಸ ನಾನು ನೋಡ್ಕೊತೇನೆ. ಆಲೆ ಹೇಳೋದು ಹೇಳ್ತಾನೆ ಇದ್ದೀನಿ. ಎತ್ಲಾಗ ಗೊತ್ತಿದ್ದೀಯೆ ಕೇಳ್ಕೊಳ್ಳಲ್ಲ ನಿಂಗೆ. ನಿಂಗಣ್ಣ ಅಲ್ಲ ಕೂತ್ಕೊಂಡು ನನ್ನಷ್ಟಕ್ಕೆ ನಾನು ಮಾತಾಡ್ತಾ ಕೂತೀನಿ. ಅವನ ಕತೆ ಬೇಡ ಕ್ಯಾಪ್ ಮೂಲಕ ಅಂತ ಹೇಳ್ತಾನೆ. ಅಂದಲ್ಲ ಸಂಜೆ ಇದ್ದಿದ್ದು ಕಾತು. ಇಲ್ದಿದ್ರೆ ಅವನಿಗೆ ಇರೋಚರ ಬಿಡಿಸೇ ಬತ್ತಿದ್ದೆ. ಇನ್ನೊಂದು ಸತಿ ಅವನು ಹಂಗೆ ನಮ್ಮ ಮನೆ ಬಾಗ್ಲಿಗೆ ಬೋರ್ಲಿ ಒಂದು ಲೋಟ ನೀರು ಕೊಟ್ಟಿದ್ದು ನೋಡ್ಕಿತೀನಿ ಅವನಿಗೆ. ಆಲೈಸ್ದಾನೆ. ಹಾನಲ್ಲ ಹೂ ಅನ್ನಲ್ಲ ಹಂಗೆ ಹೋಗ್ತಿದ್ದೀಯಲ್ಲ. ಹೇಳಿದ್ದೆ ಒಳ್ಳೆ ಲಾಯ್ಕಾಗಿ ಕಾಣ್ತದೆ ಏನಲ್ಲ. ಅಲ್ಲ ನಿಮಗೆ ಎಂತ ಆಗ್ಯದ? ನಿಮಗೆ ಅವಲ್ಲಿ ಹೇಳ್ದ ಅಂತ ಹೇಳಿ ನಾನು ಎಂತ ಮಾಡಲಿ? ಅವ್ನು ಕೊಳ್ಪಟ್ಟಿ ಹಿಡಿಯಕತ್ತದ ನಾನು ಹೋಗಿ. ಅದು ಒಳ್ಳೆ ಕಥೆ ಅಂತಲ್ಲ. ಎಂಥದ್ದು ಹೇಳಲ್ಲ ಅಂದ್ರೆ ಎಂತ ಹೇಳಲಿ ನಾನು? ಕೂಗಬೇಡ, ಸ್ವಲ್ಪ ಹಲ್ಲಕ್ಕೆ ಮಾತಾಡು. ಹಿಂಗೆ ಕೂಗೋದಕ್ಕೆ ಎಲ್ಲ ಊರಲ್ಲಿ ಜನ ಕೆಪ್ಪ ಕೆಪ್ಪ ಅಂತ ಹೇಳೋದು. ಹೊಡಿಬಾರ್ದು ಹೋಗಿ. ಅದವಳ ಪುಣಾತ್ಗಿತ್ತಿ ಮಗಳೇ ಅಂತ ನಾನು ತತ್ತೀನಿ ಅಂತ ಹೇಳ್ತಪ್ಪ ಪತ್ತಿಕ್ಕಿಲ್ಲ. ಇಟ್ಲ ಹೇಳಿ ಹೋಗ್ಬಿಟ್ರೆ ಸೈ. ಅವ್ರಿಗೆ ಅಲ್ಲಿ ಹೋದ್ಮೇಲೆ ಇಲ್ಲಿ ಜ್ಞಾನೇ ಇರಲ್ಲೇನ. ತಂದತ್ಲ ಕಿವಿಗೊಂದು ಸಿಟ್ಟಿದ್ರಿ ಎಂತಾರ ಇದಾತಿತ್ತು. ಏನು ಗತಿ ಸಾಯೋದು ನಾನು. ನೀವೊಂದು ಕೆಲಸ ಮಾಡ್ತೀರನ? ಕೊನೆ ಎಲ್ಲ ಹೆಂಗೋ ಆಗ್ಯವಲ್ಲ. ಮಗಳ ಮನೆಗೆ ಹೋಗ್ಬಲ್ಲಿ. ಮಗಳು ಅದೆಂತದ ಕಿವಿಗೊಂದು ಇದು ಮಾಡ್ತೀನಿ ಅಂದದಲ್ಲ, ಅದನ್ನು ಹಾಸಿಗೆ ಬಲ್ಲಿ ಹೇಳ್ತೀನಿ. ಜನರ ಕೈಯಲ್ಲಿ ಹಿಂಗಿದ್ ಮಾತಾಡೋದು ಕೇಳೋದು ತಪ್ತದೆ. ಹಂಗೆ ಮಾಡ್ತೀನಿ. ಇಲ್ಲಿದ್ರೆ ಪಾಪಕ್ಕೂ ಒಂದು ಫೋನ್ ಮಾಡ್ಕೊಡಕ್ಕೆ ಹೇಳು. ನಾನೇ ಹೇಳ್ತೀನಿ ತಗೋಬಾ ಅಂತೇಳಿ. ತಗೋಬರ್ಲಿ ಇಲ್ಲಿಗೆ. ನಾ ಅದಕ್ಕಾಗಿ ಇಲ್ಲಿಂದ ಒಂದು ಸತಿ ಅಲ್ಲಿಗೆ ಹೋಗೋದೆ ಅಂತ. ಅದು ಗಂಡ ಅಂತ ಹೇಳಕ್ಕ ಕಡಿಕೆ ಎಂಥವ್ನು ಬೇಕಾದ್ರೆ ಇಲ್ಲಿಗೆ ಬರ್ತಾರೆ ಅಂತ. ಕಡೆಗೆ ಬಂದಕ್ಕೆ ಫೋನ್ ಮಾಡಿ ಕೊಡಕ್ಕೆ ಹೇಳ್ತೀನಿ. ಈಗ ಎಂತ ನಾನು ಮಾಡೋ ಕೆಲ್ಸಕ್ಕೆ ಹೋಗ್ಲಾ ಈಗ? ಮೆಣಸಿನ ಗಿಡ ಒಂದು 4 ಹುಟ್ಟಿದ್ದು ನಿನ್ನೆ ಗ್ಯಾನೇ ಮರ್ತು ಹೋಗ್ಯದ ನೀರು ಹಾಕೋಕ್ಕೆ. ಒಳ್ಳೆ ಒಣಗಿ ಹೋದ್ವು. ಎಂಥದ ಹಿಂಗೆ ಎಂಥವ್ರು ಕೆಲ್ಸಕ್ಕೆ ಹೊರಟಷ್ಟೊತ್ತಿಗೆ ಹಿಂಗೆ ಬಂದು ಮಾಡ್ತಾಯಿದ್ರೆ ಎಂಥ ಜ್ಞಾನ ಇರ್ತದೆ? ನೋಡಲ್ಲಿ ಹೇಳ್ತೀರಲ್ಲ, ಅಷ್ಟು ರೀತಿ ಹೇಳ್ತಿದ್ದೀನಿ. ಹಂಗಾರೆ ಹಂಗೆ ಹೇಳ್ಬಾರ್ದೈತ ಅಂತ ಹೇಳಿ ಅದು ಒಂದು ಸಲ ಹೇಳೋಕ್ಕಾಗಲ್ಲ. ಇಂದಲ್ಲ ಮೊನ್ನೆನೇ ಹೇಳಿನಿ. ಮಗನಿದ್ರೂ ಹೇಳಿನಪ್ಪ. ಗಂಡ ಹೆಂಡತಿ ಮಕ್ಕ ನೋಡ್ಕೊಂಡ್ರು. ಅಂಥದ್ನು ಹೇಳ ಅಡಿ ಹೊಡೆದು ಕೆಮ್ಮು. ಒಳ್ಳೆ ಲಾಯ್ಕ್ ಹೇಳ್ತದೆ. ಈಗ ಮಗಳ ಮನೆಗೆ ಹೋಗ್ಬೇಕಂತೆ. ನಮಗೆ ಅಂತಾರೆ ಬೇಕು ಅಂದ ಕೂಡಲೇ ಹೋಗಿ ಅಂತದೆ. ಇಷ್ಟು ವರ್ಷ ಏನು ಅಲ್ಲಿಗೆ ಹೋಗ್ತೀನಿ ಅಂದರೆ ನನ್ನಟ್ಟದಕ್ಕೆ ಇದು ಮಾಡ್ತಿತ್ತು. ಬೇಡ, ಹೋಗಲ್ಲ. ಎಷ್ಟೇ ಆದರೂ ಬೇಕು ಅಂತ ಮಗಳ ಮನೆ ಬಾಗಿಲಿಗೆ ಹೋಗ್ಬಾರ್ದು ಸಸಾರ. ನೋಡೋಣ. ತತ್ತೀನಿ ಅಂತ ಹೇಳಾಗ್ಯದೆ. ಏನೋ ನ್ಯಾರಿ ಆಗ್ಯದೆ ಏನೋ. ಎಂಥ ಕೆಲಸ ಇದಾಯ್ತು. ಆ ಹುಡುಗರು ಇದು ಬೇರೆ ಅಂತಿತ್ತು. ಬರ್ತದ ನೋಡೋಣ. ಎಂದು ಬರ್ತದ ಅಂದೇ ತರಲಿ. ಫೋನು ಮಾಡೋಕ್ಕೆ ಹೋಗಲ್ಲ.
ಹ್ಞೂ ಅದೇ ಸಂಬಂಧ ಒಂದು ಗಾನಾಗಾಗ್ಯದಲ್ಲ, ಹಂಗಾಗಿ ಯಾರ ರಘುವೀರ ನೆಂಟ್ರಂತಪ್ಪ. ಪಾಪಣ್ಣ ಅನಿಲ್ ಹುಡ್ಗ ಎಲ್ಲ ಮಾತಾಡ್ತಿದ್ರು. ಮಗಳು ಮದುವೆ ಸೂರ್ನಲ್ಲಿ ಹಿಂಗೆ ಮಾಡ್ತಿದ್ದ. ಮದುವೆ ಬೇಕಾರೆ ಮುಂಚೆ ನಮ್ಮನೆ ಬಾಗ್ಲಿಗೆ ಬಂದಿದ್ದು ಕಡಿಕ್ ಹಿಡ್ಕ. ಒಂದು ದಿವಸಕ್ಕೆ ಬಂದು ಏನು ಎತ್ತ ಅಂತ ಕೇಳವಲ್ಲ. ಈಗ ಬರ್ತಾನೆ, ಬರ್ದೇ ಎಲ್ಲಿಗೆ ಹೋಗ್ತಾನೆ. ಎಂಥಲ್ಲಿರೋ ಮದುವೆ ಮನೆಗೆ ಕರಿಯಕಾರ ಬರ್ದೇ ಇರ್ತಾನೆ. ನಾನು ಬಂದಾಗ ಸಮ ಹೇಳ್ಕೊಳ್ಸ್ಬೇಕು ಅಂತ ಮಾಡೀನಿ. ಬರಲಿ ಅವ. ಅಯ್ಯೋ ಅಲ್ಲ, ಏನು ಗತಿ ಸಾಯೋದು ಹೇಳ್ದೆ ನಮ್ಮನೇಲಿ ಒಬ್ಳಿಗೆ ಕೋಳಿಗೆ ಭತ್ತ ಇಲ್ಲಿ ಹಾಕಬೇಡ ಅಂತ ಹೇಳ್ದಾರ ಮಾತು ಕೇಳ್ತದಾನ. ಭತ್ತ ತಿಂದು ಅದಕ್ಕೂ ಪೂರ್ತಿ ಗಿಡಕ್ಕಿದ್ರೆ ಹೋಗ್ಯಾವಲ್ಲ. ಇಲ್ಲಪ್ಪ ಬರಲ್ಲ, ಬೇರೆ ಮೇಲೆ ಹಾಕಿ ಬಿದ್ದ. ನಾನು ಗಿರಾಚರ್ ಕೆಟ್ಟಾಳು ನಿನ್ನೆ ನೋಡೋದು ನಾನು. ಸನಿ ಅಂತ ನಿನ್ನೆನೇ ನೀರು ಹಾಕಕ್ಕೆ ಬರಲ್ಲ. ಯಾಕೆ ಹಿಂಗೆ ಮಾಡ್ತಾರೆ ಅಂತ ನೋಡೋದು. ಕೋಳಿ ಒಂದು ಇಲ್ದಿದ್ದಂಗೆ ಅರ್ಸ್ತಾಗಿದ್ದೆ. ನೀನು ಬೇಡ, ಕೋಳಿ ಸಾಕೋದು ಬೇಡ, ಎಂಥದ್ದು ಬೇಡ. ಕೈಗೆ ಬಂತತ್ತು ಬಾಯಿಗೆ ಬರ್ದಿದ್ದಂಗೆ ಈ ಥರ ಹಾಕಿ ಕೂತದಲ್ಲ. ಓ ಪಾರ್ವತಕ್ಕ, ಎಂಥ ಹೂವಿನ ಗಿಡ ಸಮ್ ಮಾಡೋದ? ಎಂಥರಾಗಲಿ ಈ ವಯಸ್ಸಿಗೂ ಮಾಡ್ತಾನೆ ಇರ್ತೀರಲ್ಲ ಕೆಲಸನ. ಆ ಕಡೆ ತರಕಾರಿ ಹೀರೆಬಳ್ಳಿ ನೋಡಿ ಸಜ್ಜಿಗೆ ಈ ಆಟಾರಕ್ಕೆ ನಿಮ್ಮನೇಲೇ ನೋಡಿದ್ದು ನಾನು. ಮೊದಲೆಲ್ಲ ಆ ಥರ ಬಿಡ್ತಿದ್ದೆವು ನೋಡಿ, ಈಗ ಹೀರೆಬಳ್ಳಿ ಆಗಲ್ಲ. ನಮ್ಮನೇಲಿ ಅಂಥದ್ದು ಒಂದು ಬಳ್ಳಿ ಆಗಿದೆ, ಕಪ್ಪಟ ಕಯ್ಯ. ಓ ನಿಂಗಣ್ಣ, ಏನು ಗತಿ ಸಾಯೋದಪ್ಪ, ಏನು ಗತಿ ಸಾಯಲಿ. ನಾನು ಈಗಲೇ ಬರ್ಬೇಕನಿ ಪುಣಾತ್ಮ. ಮನೆ ಒಳಗೆ ಹಂಗಾತದೆ, ಇನ್ನೇನು ಕೊಂಬು ಇಲ್ಲತ್ತದೋ ಪಾಪಣ್ಣೂ ಇಲ್ಲ. ಏನು ಗತಿ ಸಾಯಲಿ, ಇಲ್ಲೇ ಮಾತಾಡ್ಕೊಳ್ಸನೆ. ಪಾರ್ವತಕ್ಕ, ನಾನ್ರಿ ನಿಂಗಣ್ಣ ಎಂತಕ್ಕೆ ಹಂಗೆ ನೋಡ್ತಾನಿತ್ರಿ? ಎಂತ ಜ್ಞಾನ ಮಾಡ್ತಿದ್ದೀರಿ? ಎಂಥ ಮನೆ ಒಳಗೆ ಏನಾರ ಕರ್ಕರೇನಲ್ಲ ಇರ್ತಾವೆ. ಮನೆ ಅಂದಮೇಲೆ ಎಲ್ಲ ಇರ್ತಾವೆ, ಮುನ್ಸಿಗೆ ಹಚ್ಚಿಬೇಡಿ. ಪಾಪ ಮನೆಗೆ ಬರ್ಬೇಕಾರೆ ಎಷ್ಟು ಗನಾಗ ಮಾತಾಡೋರು ಹಿಂಗೆ ನಿಂತೀರಿ. ಇರಲಿ ಬಿಡಿ, ಇರಲಿ ಬಲ್ಲಿ. ನಾನು ಇದಕ್ಕೆ ಕರಿಯೋಣ ಅಂತ ಬಂದೆ. ಇನ್ನೂ ಊರ ಮನೇಲಿ ಯಾರಿಗೂ ಕರೀಲ. ನಿಮ್ಮ ಮನೆಗೆ ಫಸ್ಟ್ ಬಂದಿದ್ದು ನಾನು. ಬಲ್ಲಿ ಪಾರ್ವತಕ್ಕ, ಒಳಗೆ ಹೋಗೋಣ ಬಲ್ಲಿ. ಛೇ ಪಾಪ, ಎಂಥದಾರಾಗಲಿ ಒಂದು ಒಳ್ಳೆ ಕರಿಯೋಕ್ಕೆ ಅಂತ ಬಂದರೆ ನಾನು ಒಳಗೆ ಕರೀದೆ ಹೆಂಗೆ ಕಳಿಸ್ಲಿ? ಹಾಂ ಇದು ನಿಂಗಣ್ಣ ಬಲ್ಲಿ. ನಾನು ಹೊಡಿ ಬಡ್ದವೆ ಇಲ್ಲೊಡಿಲೆ ಮೆಣಸಿನ ಗಿಡ ಈ ಥರ ಕೋಳಿ ಕೀದ್ರೆ ಹಾಕಿ ಒಂದೇ ಒಂದು ಇಲ್ದಿದ್ದಂಗೆ ಆಗಿದ್ದರೆ ಅದೇ ಜ್ಞಾನ ಮಾಡ್ತಾ ನಿಂತೆ. ಬಲ್ಲಿ ಒಳಗೆ ಬಲ್ಲಿ. ನಂಗೆ ಪಾಪಣ್ಣ ಹೇಳ್ದ, ಮದುವೆ ಗೊತ್ತಾಗ್ಯದಂತೆ ಅಂತ ಹೇಳ್ದ. ಆಗಲಿ, ಒಳ್ಳೇದಾಗಲಿ ಮರ್ರ. ಒಳಗೆ ಬಲ್ಲಿ. ಅಲ್ಲ ಏನ ನಿಂಗಣ್ಣ ಬಂದ್ರ? ಮತ್ತೆ ಎಂತ ಹೇಳಕ್ ಹೋಗ್ಬೇಡಿ ಮನೆ ಬಾಗ್ಲಿಗೆ ಬಂದಾಗ. ಏನ ನಾ ಎಂತ ಹೇಳಕ್ ಹೋಗ್ತೀನಿ? ಏನು ಅಷ್ಟು ಗೊತ್ತಾಗಲ್ಲ. ಹೋಗಿ ನೀನು ಕೆಲಸ ಮಾಡಿ ಹೋಗೋ. ಏನ ಮತ್ತೆ ನಿಂಗಣ್ಣ ಒಬ್ಬೊಬ್ರಕ್ಕೊಂದ್ಸತಿ ಬಂದಲ್ಲ. ಬಾ ಈಚಿ ಬಾ, ಕೂತ್ಕ ಬಾ. ನಿಂಗಣ್ಣ ಬಲ್ಲಿ, ಈಚೆಗೆ ಬಲ್ಲಿ, ಕುರ್ಚಿಗೆ ಬಲ್ಲಿ. ಕುರ್ಚಿ ಮೇಲೆ ಕೂತ್ಕೊಳ್ಳಿ ಬಲ್ಲಿ. ಬೇಡ, ಕುರ್ಚಿಗೆ ಅಂತ ಬೇಡ, ಇಲ್ಲೇ ಕೂತ್ಕೋತೀನಿ. ಅವು ಬೇಡ ಅಂತಾನೆ ಅಂತ ಹೇಳಿ ನೀನು ಸುಮ್ಮನೆ ಇರಬೇಡ. ಕುಡಿಯಕ್ಕೆ ತಗಬಾ, ಎಂತಾರು ಒಂದು ಲೋಟ ತಗಬಾ. ಮನೆ ಬಾಗ್ಲಿಗೆ ಬಂದವನು ಹಾಗೆ ಕಳ್ಸೋಕ್ಕಾಗ್ತದಾನೆ? ಹೋಗಿ ತಗಬಾ. ಓ, ಈ ಮನುಷ್ಯ ಹೆಂಡ್ತಿನ ಒಳಗೆ ಕಳ್ಸ್ಕಿನ್ ನಂಗೆ ಕೈ ಕೊಟ್ಕೊಂಡಾನ ಅಂದ್ಕೊಂಡಾರ. ಎಂಥದ ಇನ್ನು ಇಲ್ಲ. ಪಾರ್ವತಕ್ಕ ಕುಡಿಯೋಕ್ಕೆ ಅಂತ ಬೇಡ. ಈಗ ಇನ್ನೂ ಸುಮಾರು ಮನೆಗೆ ಹೋಗ್ಬೇಕು. ಇದು ಮಾದಪ್ಪಣ್ಣ, ಇಲ್ಲ ಕುಡಿಯೋಕ್ಕೆ ಅಂತ ಬೇಡ. ಕುಡಿಯೋಕ್ಕೆ ಒಂದು ಕೆಲಸ ಆಗಿದೆ. ನಾನು ಸಣ್ಣಕ್ಕೊಂದು ನಿಶ್ಚಿತಾರ್ಥ ಮಾಡೋಣ ಅಂತ ಮಾಡ್ಕೊಂಡಿವಿ. ನಮ್ಮ ಮಗಗೆ ಅದನ್ನೇ ಕರಿಯೋಣ ಅಂತ ಬಂದೆ. ಈಗ ಮತ್ತು ಸುಮಾರು ಮನೆಗೆಲ್ಲ ಹೋಗ್ಬೇಕಲ್ಲ. ಎಲ್ಲರ ಮನೆಯಲ್ಲೂ ಕಾಫಿ ಕುಡಿತಾ ಕೂತ್ರೆ ಜೀವಕ್ಕೆ ಆಗಲ್ರಿ. ಮೊದಲಿನಂಗಲ್ಲ, ಕಾಫಿ ಹಮ ಕುಡಿದ್ರೆ ಆಗಲ್ಲ. ಕೂತ್ಕೊಳ್ಳಿ, ಮಾತಾಡೋಣ, ಕೂತ್ಕೊಳ್ಳಿ.
ಓ ಹೌದನ ನಿಶ್ಚಿತಾರ್ಥ ಇಟ್ಕೊಂಡಿಯೇನ ಓ ಮಾರೇ ಎಲ್ಲ ಕಡೆ ಬಂದು ಹೋಗಿದೆ ಈಗದು. ಈಗಷ್ಟೇ ಪಾರ್ವತಿ ಕೈಲಿ ಹೇಳ್ತಾ ಇದ್ದೆ ನಾನು, ಮದುವೆ ಗೊತ್ತಾಗ್ಯದಂತೆ, ನಿಂಗಂಡು ಬತ್ತ ನಾನು ಕಾರ್ಯಕ್ಕೆ ಹೋಗ್ಬೇಕು ಎಲ್ಲರೂ ಅಂತ ಹೇಳ್ತಾ ಇದ್ದೆ. ಬತ್ತೀಮಪ್ಪ ಬೋರ್ದೆ.